ಸಹೋದರಿಯರೇ, ಈ ದಿವ್ಯ ಬಲಿಪೂಜೆಯಲ್ಲಿ ಭಾಗವಹಿಸಲು ತಮಗೆಲ್ಲರಿಗೂ ಆದರದ ಯೇಸುವಿನ ನಾಮದ ಸ್ವಾಗತ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವನದಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಆಚರಿಸಿಕೊಳ್ಳುತ್ತೇವೆ. ಹುಟ್ಟುಹಬ್ಬ, ವಾರ್ಷಿಕೋತ್ಸವ, ಬೆಳ್ಳಿ ಮಹೋತ್ಸವ ಮುಂತಾದ ದಿನಗಳನ್ನು ವಿಶೇಷ ರೀತಿಯಲ್ಲಿ ಆಚರಿಸಿಕೊಳ್ಳುತ್ತೇವೆ. ಹೀಗೆ ಇಂದು ನಾವು ಯೇಸುಕ್ರಿಸ್ತರು ತಾವು ಮರಣ ಹೊಂದಿದ ಹಿಂದಿನ ದಿನ ಕಡೆಯ ರಾತ್ರಿ ಭೋಜನದ ಸಮಯದಲ್ಲಿ ಸ್ಥಾಪಿಸಿದ ಪರಮಪ್ರಸಾದ ಸಂಸ್ಕಾರವನ್ನು ಸ್ವೀಕರಿಸಲು ಇಲ್ಲಿ ಸೇರಿದ್ದೇವೆ. ಪರಮಪ್ರಸಾದವು ಮೂಲ ನಮ್ಮ ಆತ್ಮಗಳಿಗೆ ಇಳಿದು ಬರುವ ಯೇಸು ನಮಗೆ ಜೀವದಾಯಕ ರೊಟ್ಟಿಯನ್ನು ಭುಜಿಸಲು ಪ್ರೇರೇಪಿಸುವಂತೆ, ಮೂಲ ನಮ್ಮ ಹೃದಯಗಳನ್ನು ತೆರೆದಿಡುವಂತೆ ಈ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ಪರಮಪ್ರಸಾದವು ನಮ್ಮ ಜೀವನದ ಮೂಲ ಹಾಗೂ ಶಿಖರವಾಗಿದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಅದೇ ರೀತಿ ಇಂದು ಪ್ರಥಮ ಬಾರಿ ಪ್ರಭು ಯೇಸುವನ್ನು ದ್ರಾಕ್ಷಾರಸ ಮತ್ತು ರೊಟ್ಟಿ, ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತವಾಗಿ ಸ್ವೀಕರಿಸುವ ಮಕ್ಕಳೇ. ನಮ್ಮ ತಂದೆ ತಾಯಿಯವರು ನಮಗಾಗಿ ಎಲ್ಲವನ್ನ ದಾರೆ ಎರೆಯುತ್ತಾರೆ. ಎಲ್ಲವನ್ನ, ಅವರ ಶ್ರಮ, ಅವರ ದುಡಿಮೆ, ಅವರ ಸಮಯ, ಇದೇ ರೀತಿ ಅವರ ತನು ಮನ ಧನ ಎಲ್ಲವನ್ನ ದಾರೆ ಎರೀತಾರೆ. ಅವ್ರ ಹತ್ರ ಕೇಳಿದರೆ ಅವರು ಹೇಳ್ತಾರೆ, ನಮ್ಮ ಮಕ್ಕಳು ಚೆನ್ನಾಗಿ ಇರಬೇಕು ಅಂತೇಳಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಹಾಗಾದರೆ ದೇವರು ನಮ್ಮನ್ನು ಸೃಷ್ಟಿಸಿದವರು, ನಮಗೆ ಜೀವವಿತ್ತವರು, ನಾವು ಕೂಡ ಅವರ ಪ್ರತಿಬಿಂಬವಾಗಿ ಅವರಂತೆ ಅವರ ಪ್ರತಿರೂಪವಾಗಿ ಬಾಳಲಿಕ್ಕೆ ಅವರನ್ನೇ ದಾರೆ ಎರೀತಾರೆ, ಅವರನ್ನೇ ಸಂಪೂರ್ಣವಾಗಿ ಕೊಡ್ತಾರೆ. ಅದಕ್ಕಿಂತ ಮಿಗಿಲಾಗಿ ಅವರಿಂದ ಏನು ಮಾಡಲಿಕ್ಕಾಗಲಿಲ್ಲ. ಆದುದರಿಂದ ಇಂದು ಪ್ರಭು ಯೇಸು ನಮ್ಮನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸ್ತಾರೆ ಎಂಬುದನ್ನು ವ್ಯಕ್ತಪಡಿಸ್ತಾರೆ. ಅವರನ್ನೇ, ಅವರ ಶರೀರ ಮತ್ತು ರಕ್ತವನ್ನು ಕೊಟ್ಟು, ಇದು ನನ್ನ ಶರೀರ, ಇದನ್ನು ಭುಜಿಸಿ ನನ್ನಂತೆ ನೀವಾಗಿ, ನನ್ನ ಜೀವ, ನನ್ನ ಶಕ್ತಿ, ನನ್ನ ಪ್ರೀತಿ, ನನ್ನ ಪ್ರೇಮ ನಿಮ್ಮಲ್ಲಿ ಇರಲಿ. ನಿಮ್ಮನ್ನು ನೋಡಿದವರು ಏನಂತ ಹೇಳಬೇಕು? ಯೇಸುವಿನ ಪ್ರತಿಬಿಂಬ. ಇವತ್ತೆಲ್ಲರೂ ಬಿಳಿ ಬಟ್ಟೆ ಹಾಕ್ಕೊಂಡು ಬಂದೀರ, ಕೈಯಲ್ಲಿ ಮೇಣದ ಬತ್ತಿ ಇದೆ. ಆಧ್ಯಾತ್ಮಿಕ ಜೀವನದಲ್ಲಿ ವಿಶ್ವಾಸವೆಂಬ ಉರಿಯುವ ಭಕ್ತಿ ನಮ್ಮಲ್ಲಿ ಇದೆ. ಪ್ರೀತಿಯ ಸಹೋದರ ಸಹೋದರಿ, ಈ ಒಂದು ವಿಶ್ವಾಸ ನಮ್ಮ ಪೋಷಕರಿಂದ, ನಮಗೆ ಧರ್ಮೋಪದೇಶವನ್ನು ಕಲಿಸಿದಂಥ ಶಿಕ್ಷಕರಿಂದ, ನಮ್ಮ ಹಿರಿಯರಿಂದ ಇದು ದಯ ಪಾಲಿಸಿದೆ. ಆದುದರಿಂದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಇದು ಪ್ರೀತಿಯ ಭೋಜನ, ಇದು ಆತ್ಮೀಯ ಅನ್ಯೋನ್ಯತೆಯ ಭೋಜನ. ಇದರಲ್ಲಿ ಪರಸ್ಪರ ನಾವು ಕೂಡ ದೇವರಿಗೆ ಸಮರ್ಪಿಸುತ್ತಾ, ಯೇಸು ನಮಗೆ ಅವರನ್ನೇ ಕೊಟ್ಟಂತೆ ನಾವು ಕೂಡ ನಮ್ಮನ್ನು ಅವರಿಗೆ ಕೊಡುವಂಥ ಒಂದು ಬಲಿ ಈ ಪೂಜೆಯಾಗಲಿ ಅಂತೇಳಿ ಪ್ರಾರ್ಥಿಸೋಣ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ನಾವೆಲ್ಲರೂ ಒಟ್ಟಾಗಿ ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರಿಗೂ ಯೋಚನೆಯಿಂದಲೂ ನುಡಿಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ ವಿರೋಧಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರಿಗೆ ನಿಮ್ಮನ್ನು ನನಗಾಗಿ ಪ್ರಭು ದೇವರಲ್ಲಿ ಪ್ರಾರ್ಥಿಸಲು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್.
ದೇವರೇ, ಈ ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಯಾತನೆಯ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪವಿತ್ರ ರಹಸ್ಯಗಳನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣಾ ಫಲಗಳನ್ನು ನಮ್ಮಲ್ಲಿ ಸದಾ ಅನುಭವಿಸುವಂತೆ ಅನುಗ್ರಹಿಸಿರಿ. ಪಿತಾ ದೇವರೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ಏಕದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ. ನಿಮಗೂ ನಿಮ್ಮ ಪೂರ್ವಕರಿಗೂ ಗೊತ್ತಿಲ್ಲದ ಮನ್ನವನ್ನು ಕೊಟ್ಟು ಪೋಷಿಸಿದರು. ಮೋಶೆ ಇಸ್ರೇಲರನ್ನು ಕರೆದು ಅವರಿಗೆ ಹೀಗೆಂದರು: ನಿಮ್ಮ ದೇವರಾದ ಸರ್ವೇಶ್ವರ ನಿಮ್ಮನ್ನು ಈ 40 ವರ್ಷ ಮರುಭೂಮಿಯಲ್ಲಿ ನಡೆಸಿದನು. ಹಾಗೂ ನೀವು ಅವರ ಆಜ್ಞೆಗಳನ್ನು ಕೈಕೊಳ್ಳುವವರೇ ಅಲ್ಲವೇ ಎಂದು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದನು. ನೆನಪಿಗೆ ತಂದುಕೊಳ್ಳಿರಿ, ಮಾನವರು ಆಹಾರ ಮಾತ್ರದಿಂದಲ್ಲ, ಸರ್ವೇಶ್ವರ ಆಡುವ ಪ್ರತಿಯೊಂದು ನುಡಿಯಿಂದಲೂ ಜೀವಿಸುತ್ತಾರೆಂಬುದು ನಿಮಗೆ ತಿಳಿಯುವಂತೆ ಅವರು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿದರು, ಹಸಿವಿನಿಂದ ಬಳಲಿಸಿದರು. ನಿಮಗೂ ನಿಮ್ಮ ಪೂರ್ವಿಕರಿಗೂ ಗೊತ್ತಿಲ್ಲದ ಮನ್ನವನ್ನು ಕೊಟ್ಟು ಪೋಷಿಸಿದರು. ನೀವು ಗರ್ವಗೊಂಡು ನಿಮ್ಮ ದೇವರಾದ ಸರ್ವೇಶ್ವರನನ್ನು ಮರೆತು ಬಿಟ್ಟಿರಿ. ಅವರು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಪರೀಕ್ಷಿಸಿದ ನಂತರ ನಿಮಗೆ ಒಳಿತನ್ನು ಉಂಟು ಮಾಡಬೇಕೆಂಬ ಉದ್ದೇಶದಿಂದ ಈಜಿಪ್ಟ್ ದೇಶದಲ್ಲಿ ಗುಲಾಮರಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿದರು. ವಿಶೇಷ ಸರ್ಪಗಳು, ಚೇಳುಗಳು ಇಂದ ಆ ಘೋರವಾದ ಮಹಾ ಮರುಭೂಮಿಯನ್ನು, ನೀರು ಬತ್ತಿ ಹೋಗಿದ್ದ ಭೂಮಿಗಳನ್ನು ದಾಟಿಸಿದರು. ಗಟ್ಟಿಯಾದ ಬಂಡೆಯೊಳಗಿಂದ ನೀರನ್ನು ಹೊರಡಿಸಿ ಕೊಟ್ಟರು. ನಿಮಗೂ ನಿಮ್ಮ ಪೂರ್ವಕರಿಗೂ ತಿಳಿಯದೇ ಇದ್ದ ಮನ್ನವನ್ನು ಕೊಟ್ಟು ಪೋಷಿಸಿದರು. ಪ್ರಭುವಿನ ವಾಕ್ಯ.
ಮೊರೆಯಿಡಲು ಪ್ರಭು ಕಿವಿಗೊಟ್ಟನು. ಸರ್ವಾಪತ್ತಿನಿಂದವನು ಮುಕ್ತಗೊಂಡನು. ಸವಿದು ನೋಡು ಪ್ರಭುವಿನ ಮಾಧುರ್ಯವನು. ಸವಿದು ನೋಡು ಪ್ರಭುವಿನ ಮಾಧುರ್ಯವನು. ಎರಡನೆಯ ವಾಚನ 1 ಕೊರಿಂಥರಿಗೆ ಅಧ್ಯಾಯ 10 ವಾಕ್ಯಗಳು 16-17. ರೊಟ್ಟಿ ಒಂದೇ, ಆದ್ದರಿಂದ ನಾವು ಅನೇಕರಿದ್ದರೂ ಒಂದೇ ಶರೀರವಾಗುತ್ತೇವೆ. ಏಕೆಂದರೆ ನಾವೆಲ್ಲರೂ ಆ ಒಂದೇ ರೊಟ್ಟಿಯಲ್ಲಿ ಬಾಧಿಸಲಾಗಿರುತ್ತೇವೆ. ಸಹೋದರರೇ, ನಾವು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಪಾನಪಾತ್ರೆಯಿಂದ ಕುಡಿಯುವಾಗ ಕ್ರಿಸ್ತ ಯೇಸುವಿನ ರಕ್ತದಲ್ಲಿ ಪಾಲುಗೊಳ್ಳುತ್ತೇವೆ ಅಲ್ಲವೇ? ರೊಟ್ಟಿಯನ್ನು ಮುರಿದು ತಿನ್ನುವಾಗ ಕ್ರಿಸ್ತ ಯೇಸುವಿನ ಶರೀರದಲ್ಲಿ ಪಾಲುಗೊಳ್ಳುತ್ತೇವೆ ಅಲ್ಲವೇ? ರೊಟ್ಟಿ ಒಂದೇ, ಆದ್ದರಿಂದ ನಾವು ಅನೇಕರಿದ್ದರೂ ಒಂದೇ ಶರೀರವಾಗುತ್ತೇವೆ. ಏಕೆಂದರೆ ನಾವೆಲ್ಲರೂ ಆ ಒಂದೇ ರೊಟ್ಟಿಯಲ್ಲಿ ಬಾಧಿಸಲಾಗಿರುತ್ತೇವೆ. ಪ್ರಭುನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ. ಈ ರೊಟ್ಟಿಯನ್ನು ತಿಂದವನು ಚಿರಕಾಲ ಬಾಳುತ್ತಾನೆ. ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಯೋಹಾನರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಜನರಿಗೆ ಬೋಧಿಸುತ್ತಾ, ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ. ಈ ರೊಟ್ಟಿಯನ್ನು ತಿಂದವನು ಚಿರಕಾಲ ಬಾಳುತ್ತಾನೆ. ಲೋಕೋದ್ಧಾರಕ್ಕಾಗಿ ನಾನು ಅರ್ಪಿಸುವ ನನ್ನ ಮಾಂಸವೇ ನಾನು ಕೊಡುವ ರೊಟ್ಟಿ ಎಂದು ಹೇಳಿದರು. ಅಷ್ಟಕ್ಕೆ ಆ ಯಹೂದ್ಯರಲ್ಲಿ ತೀವ್ರ ವಾದವು ಉಂಟಾಯಿತು. ಆತನು ತನ್ನ ಮಾಂಸವನ್ನು ತಿನ್ನಲು ಹೇಗೆ ಕೊಟ್ಟಾನು ಎಂದು ಕೇಳತೊಡಗಿದರು. ಅದಕ್ಕೆ ಯೇಸು, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ನರಪುತ್ರನ ಮಾಂಸವನ್ನು ತಿನ್ನದೆ ಆತನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮಲ್ಲಿ ಜೀವ ಇರುವುದಿಲ್ಲ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನಲ್ಲಿ ನಿತ್ಯ ಜೀವ ಇರುತ್ತದೆ. ಅಲ್ಲದೆ ಅಂತಿಮ ದಿನದಂದು ನಾನು ಅವನನ್ನು ಜೀವಕ್ಕೆ ಎಬ್ಬಿಸುತ್ತೇನೆ. ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ನೆಲೆಸುತ್ತಾನೆ, ನಾನು ಅವನಲ್ಲಿ ನೆಲೆಸುತ್ತೇನೆ. ಜೀವಸ್ವರೂಪಿಯಾದ ಪಿತನು ನನ್ನನ್ನು ಕಳುಹಿಸಿ ಕೊಟ್ಟಿರುವರು.
ನಾನು ಅವರಿಂದಲೇ ಜೀವಿಸುತ್ತೇನೆ. ಅಂತೆಯೇ ನನ್ನನ್ನು ಭುಜಿಸುವವನು ನನ್ನಿಂದಲೇ ಜೀವಿಸುತ್ತಾನೆ. ಸ್ವರ್ಗದಿಂದ ಇಳಿದು ಬಂದ ರೊಟ್ಟಿ ಇದೇ. ನಿಮ್ಮ ಪೂರ್ವಜರು ಮನ್ನವನ್ನು ತಿಂದರು, ಸಾವಿಗೆ ತುತ್ತಾದರು. ಇದು ಹಾಗಲ್ಲ. ಈ ರೊಟ್ಟಿಯನ್ನು ತಿನ್ನುವವನು ಚಿರಕಾಲ ಬಾಳುವನು ಎಂದು ಹೇಳಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ ಎಂದು ನುಡಿದು ನಿಜವಾದ ಆಹಾರವನ್ನು ನಿಜವಾದ ಪಾನವನ್ನು ನಮಗೆ ಕೊಟ್ಟ ಪ್ರಭು ಯೇಸುವಿನಲ್ಲಿ ಪ್ರೀತಿಯ ಮಕ್ಕಳೇ, ಪೋಷಕರೇ, ಸಹೋದರ ಸಹೋದರಿಯರೇ, ಸಾಧಾರಣವಾಗಿ ಮನೆಯಲ್ಲಿ ಬೀದಿಯಲ್ಲಿ ಜಗಳ ಆದರೆ ಒಂದು ಕೀವರ್ಡ್ ಇರುತ್ತೆ, ಹೈಲೈಟ್ ಆಗಿರುತ್ತೆ. ಅದು ಯಾವುದು? ಜಗಳ ಆಡಬೇಕಾದ್ರೆ ಮನೆಯಲ್ಲಿ ದೊಡ್ಡವ್ರ ಹತ್ರ ಏನಾದರೂ ನನಗೆ ಕೇಳಿರೋ ಮಾತು, ನೀನು ನನಗೇನು ಕೊಟ್ಟೆ? ಆಮೇಲೆ ಕೆಲವರು ನೀನು ನನಗೆ ಇದನ್ನು ಕೊಡಬೇಕಿತ್ತು, ಕೊಟ್ಟಿಲ್ಲ ಅಂತ ಹೇಳಿ ಕೆಲವು ಜಗಳಗಳಿಗೆ, ಮನಸ್ತಾಪಗಳಿಗೆ ಅದೇ ಒಂದು ಬುನಾದಿ ಆಗಿರುತ್ತೆ. ಇನ್ನು ಎಲ್ಲಾದರೆ ಈ ರೀತಿ ಫಂಕ್ಷನ್ಗಳು ಬರಬೇಕಾದ್ರೆ ಅವರಿಗೆ ಏನನ್ನು ಕೊಡೋಣ, ಅದು ಮೊದಲನೆಯ ಯೋಚನೆ ಆಗುತ್ತೆ. ಕೆಲವರಿಗೆ ಗಿಫ್ಟ್ ಕೊಡೋದಂತ ಹೇಳಿದರೆ ಏನು ಕೊಡೋದು ಎಂಬುದೇ ಒಂದು ದೊಡ್ಡ ಪ್ರಶ್ನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ತಮ್ಮ ಜೀವನದಲ್ಲಿ ಅನೇಕ ವಿಷಯಗಳನ್ನು ಕೊಟ್ಟಿದ್ದಾರೆ, ಕೊಡ್ತಾ ಇದ್ದಾರೆ ಎಂಬ ಪದದಲ್ಲಿ ಅಡಗಿಸಿ ಇಟ್ಟಿದ್ದಾರೆ. ಸಾಧಾರಣವಾದಂಥ ನಾವು ತಂದೆ ತಾಯಿಯವರು ಮಕ್ಕಳಿಗೆ ಜನ್ಮ ಕೊಡ್ತೀವಿ, ಅವರನ್ನು ಬೆಳೆಸ್ತೀವಿ. ಅವರಿಗೆ ಇನ್ನೂ ಕೊಡಬೇಕು, ಇದ್ರೆ ಕೊಡ್ತಾ ಇದ್ದು ಎಂಬ ಯೋಚನೆ ಪದೇ ಪದೇ ನಮ್ಮನ್ನು ಕಾಡುತ್ತೆ. ಅವ್ರು ಸ್ವಲ್ಪ ದೊಡ್ಡವರಾಗಿ ಬೆಳೆದಾಗ, ನೀನು ಚಿಕ್ಕವನಿರುವಾಗ ಒಳ್ಳೆ ಆಹಾರ ಕೊಟ್ಟಿದ್ರೆ ಇನ್ನೂ ಗಟ್ಟುಮುಟ್ಟಾಗಿ ಇರ್ತಾ ಇದ್ದೆ, ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿದ್ರೆ ಇನ್ನೂ ಒಂದು ಉನ್ನತ ಸ್ಥಾನಕ್ಕೆ ಸೇರ್ತಾ ಇದ್ದೆ, ಇಲ್ಲ ಅವತ್ತೇನಾದರೂ ಸ್ವಲ್ಪ ಹಣ ಇದ್ದು ಏನಾದರೂ ಖರ್ಚು ಮಾಡಿದ್ದಿದ್ರೆ ಜೀವನದ ಪರಿಸ್ಥಿತಿನೇ ಬದಲಾಗ್ತಾ ಇತ್ತು ಎಂಬ ಮಾತುಗಳು ನಾವು ಕೇಳ್ತೀವಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ಇದನ್ನೇ ಯೋಚನೆ ಮಾಡಿದರು. ಆದುದರಿಂದ ಅವರೇನು ಮಾಡಿದರು? ತಂದೆಯಾದ ದೇವರಿಂದ ಏನೆಲ್ಲ ಪಡೆದರು, ದೇವರು ಅನಿಸಿಕೊಂಡು ಅವರಲ್ಲಿ ಏನೆಲ್ಲ ಇತ್ತೋ ಅವೆಲ್ಲವನ್ನ ಕೊಟ್ಟರು. ಯಾರಿಗೆ ಕೊಟ್ಟರು? ಯಾರು ಕೆಲವರು ಕೇಳಿ ಬಂದರು, ಇನ್ನು ಕೆಲವರು ಕೇಳದೆ ಬಂದರು, ಅವರ ಮೇಲೆ ದಯೆ ಕರುಣೆ ತೋರಿಸಿದರು. ಮತ್ತೆ ಇನ್ನು ಕೆಲವರಿಗೆ ಅವರು ಆಯ್ಕೆ ಮಾಡಿಕೊಂಡು ಬೇಡ ಅಂತ ಹೇಳಿದರೂ ಕೂಡ ಕೊಟ್ಟರು. ದೈವ ಕರೆಯನ್ನು ಕೊಟ್ಟರು, ಪಾಪಕ್ಕೆ ಕ್ಷಮೆಯನ್ನು ಕೊಟ್ಟರು, ಶಾರೀರಿಕ ಆರೋಗ್ಯ, ಅಂತಸ್ತು, ಅದರ ಜೊತೆಗೆ ವಿಶ್ವಾಸವನ್ನು ದೃಢಪಡಿಸಿಕೊಟ್ರು. ಪ್ರೀತಿಯ ಸಹೋದರ ಸಹೋದರಿಯರು, ನಾವು ಜೀವನದಲ್ಲಿ ನಮಗೇನಾದರೂ ಯಾರಾದರೂ ಕಷ್ಟ ಕೊಟ್ಟರೆ ಈ ಕೊಟ್ಟದ್ದನ್ನು ನೆನಪಿಗೆ ತರ್ತೀವಿ. ನಮ್ಮ ಜೊತೆಗೇನೆ ಊಟ ಮಾಡ್ತಾ ಇದ್ದ, ಹೇಗೆ ನನಗೆ ದ್ರೋಹ ಮಾಡ್ದ, ಅವರನ್ನು ನಮ್ಮವರು ಅಂತೇಳಿ ಮನೆ ಒಳಗೆ ತನಕ ಕರೆಸ್ಕೊಂಡ್ಬಿಟ್ಟಿದ್ದು. ಆದರೆ ಇವತ್ತು ನಮ್ಮ ಬಗ್ಗೆನೇ ಅವನು ಏನೇನೋ ಮಾತಾಡ್ತಾ ಇದ್ದಾನೆ ನೋಡಿ. ಈ ಮಾತು ಎಲ್ಲಿಗೆ ಬರುತ್ತೆ? ಕೊಟ್ಟದ್ದನ್ನು ಆತ ತಗೊಂಡು ನಮಗೆ ಅವತ್ತನು ಒಂದು ರೀತಿಯಲ್ಲಿ ಉಲ್ಟಾ ನಿಂತರೆ ಅಂಥವರನ್ನು ನಾವು ಕಂಡು ಕೊಟ್ಟದ್ದನ್ನು ಏನು ಮಾಡ್ತೀವಿ? ನೆನಪಿಗೆ ತರ್ತೀವಿ. ಇನ್ನು ಸಾಧಾರಣವಾಗಿ ನಮಗೆ ಯಾರಾದರೂ ಕಷ್ಟ ಕೊಟ್ಟರೆ ನಾವೇನು ಹೇಳ್ತೀವಿ? ಯಾಕೆ ನನ್ನ ಜೀವ ತಿಂತೀಯಾ? ಈಗ ನೋಡಿ, ಜೀವಕ್ಕೂ ಕೊಡುವುದಕ್ಕೂ
ಜೀವನದಲ್ಲಿ ನಡೆಯುವಂಥ ವಿಷಯಗಳಿಗೂ ಒಂದು ಅನ್ಯೋನ್ಯತೆ ಇದೆ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ತೀವಿ. ಪ್ರೀತಿಯ ಸಹೋದರ ಸಹೋದರಿ, ಹಾಗಾದರೆ ನಮ್ಮ ಪ್ರೀತಿಗೂ ದೇವರ ಪ್ರೀತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ದೇವರು ತೋರಿಸಿದ ಪ್ರೀತಿಯಿಂದಲೇ ಮರುಪ್ರೀತಿಯನ್ನು ನಾವು ತೋರಿಸಿದರೆ ಅದು ನಿಜವಾದ ಪ್ರೀತಿ. ಆದುದರಿಂದ ನಮ್ಮ ಜೀವನದಲ್ಲಿ ನಾವು ಕೊಡುವ, ನಾವು ಮಾಡುವ ಅಥವಾ ನಮ್ಮ ಮಾತು, ನಮ್ಮ ಜೀವನ ಇವುಗಳಿಗೆಲ್ಲದಕ್ಕೂ ಅರ್ಥವಿರಬೇಕಾದ್ರೆ ಯೇಸು ಎಂಬ ಅಂಶ, ಯೇಸು ಕೊಟ್ಟಂಥ ಆ ವಿಷಯದ ಅಂಶ ಅದರಲ್ಲಿ ಖಂಡಿತವಾಗಿಯೂ ಅಡಗಿರಬೇಕು. ಇವತ್ತಿನ ಮೊದಲನೇ ವಾಚನದಲ್ಲಿ ನಾವು ಏನನ್ನು ಕಾಣ್ತೇವೆ? ಜನರೆಲ್ಲರೂ ಮೋಶೆಯನ್ನು ಎತ್ತಿ ಹಿಡಿತಾ ಇದ್ರು. ಓ, ನಮಗೆ ದಾರಿ ತೋರಿಸಿದವನು, ಹಸಿವೆ ಆದಾಗ ಮನ್ನವನ್ನು ಕೊಟ್ಟವನು, ಬಿಸಿಲಿನಲ್ಲಿ ಬಾಯಾರಿದಾಗ ಬಂಡೆಯಿಂದ ನಮಗೆ ನೀರನ್ನು ಕೊಟ್ಟರು ಅಂತ ಹೇಳಿ, ಇನ್ನು ನಮಗೆ ದಾರಿ ತೋರಿಸಿದವರು, ಬಿಸಿಲು ಅಂತ ಹೇಳಿದಾಗ ಮೋಡದ ರೂಪದಲ್ಲಿ, ಮೇಘದ ರೂಪದಲ್ಲಿ ನಮಗೆ ನೆರಳನ್ನು ಕೊಟ್ಟರು ಅಂತ ಹೇಳಿಬಿಟ್ಟು ಮೋಶೆಯನ್ನು ಹೊಗಳ್ತಾ ಇದ್ರು. ಆದರೆ ಪ್ರಭು ಯೇಸು ಇಂಥ ಜನರಿಗೆ ಏನು ಹೇಳ್ತಾರೆ? ಮೋಶೆ ಅಲ್ಲ, ಮೋಶೆಯನ್ನು ಆಯ್ಕೆ ಮಾಡಿಕೊಂಡು ಒಬ್ಬ ನಾಯಕನಾಗಿ, ಒಬ್ಬ ಪ್ರವಾದಿಯನ್ನಾಗಿ, ಅವರ ಮೂಲಕ ನನ್ನ ತಂದೆಯಾದ ದೇವರು ಅವೆಲ್ಲವನ್ನ ಕೊಟ್ಟರು. ಯಾವ ಕಾರಣಕ್ಕೋಸ್ಕರ? ನೀವು ಬಳಲಿ ದಾರಿಯಲ್ಲೇ ಸತ್ತು ಹೋಗಬಾರದು, ಬದಲಾಗಿ ಜೀವಕ್ಕೆ ಒಳ್ಳೆ ಶರೀರ ಇದ್ದು ಆ ಜೀವ ಏನಾಗಬೇಕು? ಭರವಸೆ ಇತ್ತ ನಾಡಿನ ತನಕ ನಿಮ್ಮನ್ನು ಕಾದು ಕಾಪಾಡಬೇಕು, ಅದಕ್ಕೋಸ್ಕರ ಅಂತ ಹೇಳಿದರು. ಈಗ ಪ್ರಭು ಯೇಸು ಏನು ಮಾಡ್ತಾರೆ? ತಮ್ಮನ್ನೇ ಸಮರ್ಪಿಸುತ್ತಾರೆ, ಅವರನ್ನೇ ಕೊಡ್ತಾರೆ. ಯಾಕೆ? ಆಧ್ಯಾತ್ಮಿಕ ಜೀವನದಲ್ಲಿ ಪಾಪ ಅಂತ ಹೇಳಿ ಇದ್ದಾಗ ಅದರಿಂದ ಬಿಡುಗಡೆಯನ್ನು ಕೊಡುವುದು ಯೇಸುವಿನ ಆಹಾರ. ಪ್ರೀತಿಯ ಸಹೋದರ ಸಹೋದರಿ, ಆದುದರಿಂದಲೇ ಇವತ್ತು ಈ ನಮ್ಮ ಮಕ್ಕಳು ಯೇಸುವನ್ನು ಪ್ರಥಮ ಬಾರಿ ಸ್ವೀಕರಿಸುತ್ತಾರೆ ಅಂತ ಹೇಳಿದರೆ ದೇವರೇ ಇವರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಪ್ರಭು ಯೇಸುವಿನ ಬಾಲ್ಯದಿಂದ ಕೊನೆ ತನಕ ಕೊಡುವುದರ ಬಗ್ಗೆ, ರೊಟ್ಟಿಯ ಬಗ್ಗೆ ಕೆಲವು ವಿಷಯಗಳನ್ನು ಧ್ಯಾನಿಸೋಣ. ಪ್ರಭು ಯೇಸು ಹುಟ್ಟಿದ್ದು ಎಲ್ಲಿ? ಬೆತ್ಲೆಹೇಮಿನಲ್ಲಿ. ಬೆತ್ಲೆಹೇಮಿಗೆ ಏನಂತ ಹೆಸರು? ಬೆತ್ಲೆಹೇಮ್, ಅದರ ನಿಜವಾದ ಅರ್ಥ ಏನು? ರೊಟ್ಟಿಯ ಮನೆ. ಯೇಸು ಎಲ್ಲಿ ಹುಟ್ಟಿದ್ರು? ರೊಟ್ಟಿಯ ಮನೆಯಲ್ಲಿ ಹುಟ್ಟಿದ್ರು. ಬೇಕರ್ಸ್ ಹೌಸ್, ಬೇಕರಿಯಲ್ಲಿ ಬ್ರೆಡ್ ಮಾಡ್ತಾರಲ್ಲ, ಆ ಸ್ಥಳಕ್ಕೆ ಬೆತ್ಲೆಹೇಮ್ ಅಂತ ಹೆಸರು. ಈಗ ಬೆತ್ಲೆಹೇಮ್ ಅಂದರೆ ರೊಟ್ಟಿಯ ಮನೆ. ಈಗ ಯೇಸು ನಾನೇ ಈ ಧರೆಗೆ ಇಳಿದು ಬಂದ ರೊಟ್ಟಿ. ಯಾರಿಗೆ ಅರ್ಥ ಆಗುತ್ತೆ? ಬೆತ್ಲೆಹೇಮಿನ ಬಗ್ಗೆ ಯಾರಿಗೆಲ್ಲ ಸರಿಯಾದ ವಿವರ ಗೊತ್ತಿದೆ ಅವರಿಗೆ ಈ ರೊಟ್ಟಿಯ ಬಗ್ಗೆ ಗೊತ್ತಿರುತ್ತೆ. ಈಗ ಮಾತೆ ಮರಿಯಮ್ಮನವರು ಅದನ್ನು ಅರ್ಥ ಮಾಡಿಕೊಂಡು ರೊಟ್ಟಿ ಅಂತ ಹೇಳಿ ಅವರನ್ನು ಎಲ್ಲಿ ಇಟ್ಟರು? ಪ್ರಾಣಿಗಳಿಗೆ, ಕೋಣ, ಎಮ್ಮೆ, ಹಸು, ಕತ್ತೆ, ಕುದುರೆ, ಆ ಪ್ರಾಣಿಗಳಿಗೆ ಭೋಜನ ಕೊಡುವಂಥ, ಆಹಾರ ಕೊಡುವಂಥ ಸ್ಥಳದಲ್ಲಿ ಇಟ್ಟರು. ಹಾಗಾದರೆ ರೊಟ್ಟಿ ಆಹಾರ ಯಾರು ತಿನ್ನಬೇಕು? ಅಲ್ಲಿರುವ ಪ್ರಾಣಿ ಅಂತ ಹೇಳಿ ಇರ್ಬೋದು, ನಾವು ತಿಳ್ಕೊಳ್ಬೋದು. ಈಗ ಆ ಪ್ರಾಣಿ ಅಂತ ಹೇಳಿದರೆ ಯಾವಾಗ ರೊಟ್ಟಿಯ ಸ್ಥಳದಿಂದ ಅದನ್ನು ತಿನ್ನುವಾಗ ನಾನು ತಿನ್ನುವ ವಸ್ತುವಾಗಿ ಬದಲಾಗ್ತೇನೆ ಅಂತ ಹೇಳಿ ಅದನ್ನು ಸ್ವೀಕರಿಸಿದವರು, ಇದು ಯೇಸುವನ್ನು ತಿಂದರೆ ಯೇಸುವಿನಂತೆ ನಾನು ಆಗ್ತೀನಿ. ಒಬ್ಬ ಬ್ರಾಹ್ಮಣ ಬಂದ್ಬಿಟ್ಟು ಒಬ್ಬ ಯಾಜಕರ ಹತ್ರ ಕೇಳ್ತಾರೆ, ನೀವು ಹೇಳ್ತೀರಲ್ಲ ಅದು ಯೇಸುವಿನ ಶರೀರ ಅಂತ, ರೊಟ್ಟಿನ ಅದು ಹೇಗೆ? ಈ ಗುರುಗಳು ಸಿಂಪಲ್ ಆಗಿ ಒಂದು ಪ್ರಶ್ನೆ ಹೇಳ್ತಾರೆ, ಏನು ಊಟ ಮಾಡ್ತೀಯಾ? ಅನ್ನ ಸಾರು, ಬೆಂಡೆಕಾಯಿ, ಬೇಳೆ ಇವುಗಳನ್ನು ತಿಂತೀನಿ. ಹಾಗಾದರೆ ನೀನು ಅದನ್ನು ತಿಂದು ನಿನಗೇನು ಸಿಗುತ್ತೆ? ಅದರಿಂದ ಜೀವ ಸಿಗುತ್ತೆ, ಶಕ್ತಿ ಸಿಗುತ್ತೆ. ಆಮೇಲೆ ಒಂದು ವೇಳೆ ನೀನು ಎಲ್ಲಾದರೂ ಬ್ಲಡ್ ಟೆಸ್ಟಿಗೆ ಹೋದರೆ ಅವ್ರೇನು ಹೇಳ್ತಾರೆ? ಶುಗರ್ ಜಾಸ್ತಿ ಆಗಿದೆ, ಇಲ್ಲ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಅಂತೇಳಿ ಹೇಳ್ತಾರಲ್ಲ. ಹಾಗೇನು ಮಾಡಬೇಕು? ಅದನ್ನು ಜಾಸ್ತಿ ತಿನ್ನಬೇಡ, ಅದನ್ನು ಕಡಿಮೆ ಮಾಡು ಅಂತೇಳಿ ಹೇಳ್ತಾರಲ್ವ. ಹಾಗಾದರೆ ಏನು? ನೀನು ಏನು ತಿಂತೀಯ ಅದು ನಿನ್ನ ಶರೀರವಾಗಿ ಮಾರ್ಪಾಡಾಗುತ್ತೆ ಅಂತ ಹೇಳಿ ವಿವರಿಸ್ತಾರೆ. ಪ್ರೀತಿಯ ಸಹೋದರ ಸಹೋದರಿ,
ಅನೇಕರು ನಮ್ಮ ಹತ್ರ ಪ್ರಶ್ನೆ ಕೇಳ್ತಾರೆ, ಏನಂತ? ಅದೇನು ಬರೀ ರೊಟ್ಟಿ ತಿಂತೀರಲ್ಲ, ಅದನ್ನು ತಿಂದ್ಬಿಟ್ಟು ಇದು ಯೇಸು ಅಂತ ಹೇಳ್ತೀರಿ, ಅವರ ಶರೀರ ಅಂತ ಹೇಳ್ತೀರಿ, ಅದು ಹೇಗೆ? ಪ್ರೀತಿಯ ಸಹೋದರ ಸಹೋದರಿಯರೇ, ಇಲ್ಲಿ ಇವತ್ತಿನ ಶುಭ ಸಂದೇಶದಲ್ಲಿ ಯೇಸು ಏನು ಮಾಡ್ತಾರೆ? ಅಧಿಕವಾಗಿ ವಾದ ಮಾಡೋದಿಲ್ಲ. ಈ ಫರಿಸಾಯರು ನಾನೇ ಈ ಧರೆಗೆ ಇಳಿದು ಬಂದ ರೊಟ್ಟಿ ಅಂತ ಹೇಳಿದಾಗ ಯೇಸು ಏನು ಹೇಳ್ತಾರೆ? ಅದಕ್ಕೆ ಇನ್ನು ಕತೆಗಳನ್ನು ಹೇಳಿ ವಿವರಗಳನ್ನು ಹೇಳುವುದಿಲ್ಲ. ಒಂದು ಮಾತು ಹೇಳ್ತಾರೆ, ಸತ್ಯವಾಗಿಯೂ ನಿಮಗೆ ಹೇಳುತ್ತೇನೆ, ನಿಜವಾಗಿಯೂ ನಿಮಗೆ ನಾನು ಹೇಳುತ್ತೇನೆ, ನೀವು ನಾನು ಕೊಡುವ ಈ ಆಹಾರವನ್ನು, ಈ ರೊಟ್ಟಿಯನ್ನು ತಿನ್ನದೇ ಹೋದರೆ ನಿಮ್ಮಲ್ಲಿ ಜೀವ ಇರುವುದಿಲ್ಲ. ಹಾಗಾದರೆ ಏನು? ನಾವು ಏನನ್ನು ಹುಡುಕಬೇಕು? ರೊಟ್ಟಿಯನ್ನು ಹುಡುಕಬೇಕು. ಈ ರೊಟ್ಟಿ ಯಾವ ರೂಪದಲ್ಲಿ ನಮಗೆ ಸಿಗುತ್ತೆ? ಒಂದು ದಿವ್ಯ ಬಲಿಪೂಜೆಯಲ್ಲಿ ಯಾಜಕರು ಅದನ್ನು ಆಶೀರ್ವದಿಸಿ ಯೇಸು ನುಡಿದ ಮಾತನ್ನು ನುಡಿದಾಗ ಅದು ನಮ್ಮ ಈ ಶಾರೀರಿಕ ಕಣ್ಣಿಗೆ ಬರೀ ರೊಟ್ಟಿ, ಆದರೆ ನಮ್ಮ ವಿಶ್ವಾಸಕ್ಕೆ ಅದು ಯೇಸುವಿನ ಪೂಜ್ಯ ಶರೀರ, ಯೇಸುವಿನ ಪೂಜ್ಯ ರಕ್ತವಾಗಿ ಮಾರ್ಪಾಡಾಗುತ್ತೆ. ಇನ್ನು ಅದನ್ನು ನಾವು ಸ್ವೀಕರಿಸಿ ಭಕ್ತಿಯಿಂದ ಸ್ವೀಕರಿಸಿದಾಗ ಅವರಂತೆ ನಾವಾಗಲು ಅದು ಒಂದು ಆಹಾರ. ಇನ್ನು ಕೆಲವರು ಈ ಪರಮ ಪ್ರಸಾದದ ಬಗ್ಗೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ. ಅವರೇನು ಹೇಳ್ತಾರೆ? ಪ್ರಭು ಯೇಸು ಇಲ್ಲಿನೂ ಇದ್ದಾರೆ, ಇನ್ನು ಅಲ್ಲಿ ಚಾಪಲ್ ಇದೆ ಅಲ್ಲಿನೂ ಇದ್ದಾರೆ, ಆಮೇಲೆ ಶಿವಾಜಿನಗರದಲ್ಲೂ ಇದ್ದಾರೆ, ಇನ್ಫೆಂಟ್ ಜೀಸಸಲ್ಲೂ ಇದ್ದಾರೆ, ಈ ಕಡೆ ಹೋದರೆ ಮೈಲ್ಸಾಂಗ್ದ್ರ, ಆಮೇಲೆ ಮಂಗನಪಾಳ್ಯ, ಎಲ್ಲ ಚರ್ಚ್ಗಳಿಲ್ಲಿದ್ದಾರೆ, ಒಬ್ಬರೇ ದೇವರು, ಆದರೆ ಎಲ್ಲ ಕಡೆ ಹೇಗೆ ಇದ್ದಾರೆ? ಈ ಪ್ರಶ್ನೆ ಕೇಳಿದಾಗ ಯಾಜಕರು ಬಂದು ಒಂದು ಕನ್ನಡಿ ತಗೊಂಡು ಮುಖಕ್ಕೆ ತೋರಿಸಿದ್ರು. ಎಷ್ಟು ಮುಖ ಕಾಣ್ತಾ ಇದೆ? ಒಂದೇ ಮುಖ. ಆ ಕನ್ನಡಿನ ಕೆಳಗೆ ಬಿಟ್ಟರು, ಚೂರಾಯಿತು. ಆಮೇಲೆ ಎಲ್ಲ ಕಡೆ ಹೋಗಿ ನೋಡಿದಾಗ ಎಲ್ಲ ಚೂರುಗಳಲ್ಲಿ ಏನು ಕಾಣ್ತಾ ಇದೆ? ಮುಖ ಕಾಣ್ತಾ ಇದೆ. ಎಷ್ಟು ಮುಖ ಇದೆ? ಒಂದೇ ಮುಖ. ಇಲ್ಲಿ ಎಷ್ಟು ಮುಖ ಕಾಣ್ತಾ ಇದೆ ಕನ್ನಡಿಯಲ್ಲಿ? ಅನೇಕ ಮುಖ ಅಂತ ಹೇಳಿ. ಪ್ರೀತಿಯ ಸಹೋದರ ಸಹೋದರಿ, ನಮಗೇನು ಮಾಡ್ತಾರೆ? ಪ್ರಭು ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತದ ಬಗ್ಗೆ ಅನೇಕ ಅವಿವಾಸಿಗಳು ಬಂದು ಪ್ರಶ್ನೆಯನ್ನು ಕೇಳ್ತಾರೆ. ಆ ಪ್ರಶ್ನೆ ಕೇಳಿದಾಗ ನಮಗೆ ಉತ್ತರ ಕೆಲವು ಸಲ ಗೊತ್ತೇ ಆಗೋದಿಲ್ಲ. ಒಂದು ಉದಾಹರಣೆ ಕೊಟ್ಟು ಹೇಳಲಿಕ್ಕೆ ಕೂಡ ಕಷ್ಟ ಆಗುತ್ತೆ, ಅದು ಹೇಗೆ ಸಾಧ್ಯ ಅಂತೇಳಿ ಹೇಳ್ತಾರೆ. ಹಾಗಾದರೆ ಪ್ರಭು ಯೇಸು ಹೇಳುವ ಹಾಗೆ ವಿಶ್ವಾಸವೇ ಮುಖ್ಯ. ಈ ಫರಿಸಾಯರಿಗೆ ಸದುಕಾಯರಿಗೆ ಅವರು ಹೆಚ್ಚಿನ ವಿವರಗಳನ್ನು ಹೇಳಲಿಲ್ಲ, ಬದಲಾಗಿ ಏನು ಹೇಳಿದರು? ನನ್ನ ಶರೀರವನ್ನು ನೀವು ತಿನ್ನದೇ ಹೋದರೆ, ಅದನ್ನು ಭುಜಿಸೋದ್ರೆ ಹೋದರೆ ನಿಮ್ಮಲ್ಲಿ ಜೀವವಿರುವುದಿಲ್ಲ ಅಂತ ಹೇಳಿದರು. ಇವತ್ತಿನ 2ನೇ ವಾಚನದಲ್ಲೂ ಕೂಡ ನಾವು ಇದನ್ನೇ ಕಾಣುತ್ತೇವೆ. ಏನು ಹೇಳ್ತಾರೆ? ಪಾನ ಪಾತ್ರೆ, ಆ ಯೇಸುವಿನ ಆ ಭೋಜನದಲ್ಲಿ ನಾವು ಭಾಗಿಯಾಗಬೇಕು. ಆದುದರಿಂದಲೇ ನಾವೆಲ್ಲರೂ ಒಮ್ಮನಸ್ಸಿನಿಂದ ಸೇರಿದವು. ಪ್ರೀತಿಯ ಸಹೋದರ ಸಹೋದರಿಯರು, ಇಂದು ಈ ನಮ್ಮ ಪುಟ್ಟ ಮಕ್ಕಳು, ಮುಗ್ಧ ಮಕ್ಕಳು, ಈ ಒಂದು ಬಿಳಿ ಉಡುಪನ್ನು ಹಾಕಿ ಸ್ವಚ್ಛತೆಯ ನಿಷ್ಕಳಂಕರು, ನಾವು ಪಾಪ ನಿವೇದನೆ ಮಾಡಿ ಯೇಸುವನ್ನು ಸ್ವೀಕರಿಸಲು ಸಿದ್ಧರಾಗಿದ್ದೇವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನು ವಿಶ್ವಾಸದಲ್ಲಿ ಇದ್ದೇವೆ ಅಂತ ಹೇಳಿ ಮೇಣದ ಬತ್ತಿಯನ್ನು ತಮ್ಮ ಕೈಯಲ್ಲಿ ಹಿಡಿದುಕೊಂಡಿದ್ದಾರೆ. ಏಕೆ? ಜ್ಞಾನಸ್ಥಾನದಲ್ಲಿ ಪಡೆದಂಥ ಬೆಳಕನ್ನು ನಾವು ಪಡೆದಿದ್ದೇವೆ ಅಂತ ಹೇಳಿ ತೋರಿಸಲಿಕ್ಕೆ. ಅದರ ಜೊತೆಗೆ ಇನ್ನು ಹೆತ್ತವರು, ಜ್ಞಾನ ತಂದೆ ತಾಯಿಯವರು ನಾವು ಪಡೆದ ಒಳಿತನ್ನು, ನಮಗೆ ಸಿಕ್ಕಿದ ಅಂತ ಆ ನಿಜವಾದ ಆಹಾರವನ್ನು ನಮ್ಮ ಮಕ್ಕಳು ಕೂಡ ಪಡೀಬೇಕಂತೇಳಿ ಅವರನ್ನು ಸಿದ್ಧಪಡಿಸಿ ನಾವು ಕರೆದುಕೊಂಡು ಬಂದಿದ್ದೇವೆ. ಸಾಧಾರಣವಾದ ಪೋಷಕರು ನಾವು ಭುಜಿಸಿದಂಥ ಆಹಾರ ನಮ್ಮ ಮಕ್ಕಳಿಗೂ ಕೂಡ ಸಿಗಬೇಕು ಅಂತ ಹೇಳಿ ಅನಿಸ್ತೇವೆ. ಯಾಕೆಂದರೆ ಒಂದು ತಾಯಿ ಹೇಳ್ತಾ ಇದ್ರು, ಯಾವುದೋ ಒಂದು ಫಂಕ್ಷನಿಗೆ ಹೋಗಿದ್ದಾರೆ, ಅಲ್ಲಿ ಹೋಗ್ಬಿಟ್ಟು ಒಳ್ಳೆ ಊಟ, ಮಗ ಇದ್ದಿದ್ರೆ ತಗೊಳ್ತಾ ಇದ್ದ, ತಿಗುಡ್ತಾ ಇದ್ದ, ಇನ್ನು ಏನೇನೋ ಸ್ವಲ್ಪ ಗಂಟು ಕಟ್ಟಿದ್ರು, ಆ ಸೀರೆ ಸೆರಗೊಳಗೆ ಹಾಕ್ಕೊಂಡು ತಗೊಂಡು ಹೋಗ್ತಾ ಇದ್ರು. ಏನಮ್ಮ? ಇಲ್ಲ, ನಮ್ಮೊಬ್ಬ ಮಗ ಇದ್ದಾನೆ, ಅವನಿಗೂ ಕೊಡೋಣ, ಒಳ್ಳೆ ಊಟ ಅಂತ ಹೇಳಿ ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರಿ, ನಮ್ಮ ಯೇಸು ಕೂಡ ಅದನ್ನೇ ಮಾಡ್ತಾರೆ. ಏನಂತ ಹೇಳಿದರೆ, ತಮ್ಮಲ್ಲಿರುವ ಒಳಿತನ್ನು, ತಮ್ಮಲ್ಲಿರುವ ದೈವತ್ವವನ್ನು ಅವರು ಧಾರೆ ಎರೀತಾರೆ. ಈ ನಮ್ಮ ಮಕ್ಕಳು ಅವರನ್ನು ಸ್ವೀಕರಿಸಿ ಅವರ ಪ್ರತಿಬಿಂಬವಾಗಿ ಮಾರಲಿ. ಅವರ ಒಂದು ಆ ರಕ್ತದಲ್ಲಿ, ಆ ಒಂದು ರೊಟ್ಟಿಯಲ್ಲಿ, ಅವರ ಮಾಂಸ ಮತ್ತು ರಕ್ತದಲ್ಲಿ ಇರುವಂಥ ಆ ಜೀವ ಇವರದಾಗಲಿ. ಆ ಜೀವದಿಂದಲೇ ನಮ್ಮಲ್ಲಿ ಶಾಂತಿ, ಸಮಾಧಾನ, ಪ್ರೀತಿ ನೆಲೆಸಲಿ ಅಂಥೇಳಿ ಈ ದಿವ್ಯ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ.
ನಾವೆಲ್ಲರೂ ಎದ್ದು ನಿಂತು ನಮ್ಮ ವಿಶ್ವಾಸವನ್ನು ವ್ಯಕ್ತಪಡಿಸೋಣ. ದಯಮಾಡಿ ಮೇಣದ ಬತ್ತಿಗಳನ್ನು ಹಚ್ಚಿ ಆಲ್ಟರ್ನಿಂದ ಲೈಟ್ ದ ಕ್ಯಾಂಡಲ್ಸ್ ವಿ ಪ್ರೊಫೆಸ್ ಆಫ್ ಫೇತ್. ಪ್ರೀತಿಯ ಸಹೋದರ ಸಹೋದರಿಯರೇ, ಜ್ಞಾನಸ್ನಾನದ ಮೂಲಕ ನೀವು ಪ್ರಭು ಯೇಸುವಿನ ಹಾಗೂ ತಂದೆಯಾದ ದೇವರ ಮಕ್ಕಳಾಗಿದ್ದೀರಿ. ಯೇಸುವನ್ನು ತಂದೆ ಎಂದು ಕರೆಯುವ ಭಾಗ್ಯವನ್ನು ಪಡೆದಿದ್ದೀರಿ. ಪ್ರಭು ಯೇಸು ಈಗ ನಿಮ್ಮನ್ನು ಆ ವಿಶ್ವಾಸದಲ್ಲಿ ದೃಢಪಡಿಸಲು ತಮ್ಮ ಪೂಜ್ಯ ಶರೀರ ಮತ್ತು ರಕ್ತವನ್ನು ನಿಮಗೆ ನಿತ್ಯ ಔಷಧಿಯಾಗಿ, ನಿತ್ಯ ಪೋಷಣೆಯಾಗಿ ಕೊಡುತ್ತಾರೆ. ಆದುದರಿಂದ ನೀವು ನಿಮ್ಮ ಜ್ಞಾನಸ್ಥಾನದಲ್ಲಿ ವ್ಯಕ್ತಪಡಿಸಿದಂಥ ಆ ಒಂದು ವಾಗ್ದಾನವನ್ನು, ಅದರ ಜೊತೆಗೆ ಪ್ರಭು ಯೇಸುವಿನ ಮಾಂಸ ಮತ್ತು ರಕ್ತವನ್ನು ಸ್ವೀಕರಿಸಿ ನಾವು ಅವರಂತೆ ಅವರ ಪ್ರತಿಬಿಂಬವಾಗಿ ಬೆಳೆಯಲಿಕ್ಕೆ ನೀವು ನಿಮ್ಮ ವಾಗ್ದಾನವನ್ನು ಮರು ನಿಮೋದಿಸಿರಿ. ಹೀಗೆ ನಿಮ್ಮ ವಿಶ್ವಾಸದ ಮೂಲಕ ಪ್ರಭು ಯೇಸುವಿನ ಪೂಜ್ಯ ಶರೀರವನ್ನು, ರಕ್ತವನ್ನು ಸ್ವೀಕರಿಸಲು ಐಕ್ಯರಾಗುವಿರಿ. ಪ್ರಿಯ ಸಹೋದರ ಸಹೋದರಿಯರೇ, ಈ ಪರಮ ರಹಸ್ಯದ ಆಚರಣೆಯ ಮೂಲಕ ನಾವು ದೀಕ್ಷಾಸ್ಥಾನದಲ್ಲಿ ಕ್ರಿಸ್ತರೊಡನೆ ಸಮಾಧಿ ಮಾಡಲ್ಪಟ್ಟಿದ್ದೇವೆ. ಹೀಗಾಗಿ ನಾವು ಅವರೊಂದಿಗೆ ನವ ಜೀವನದಲ್ಲಿ ನಡೆಯಬೇಕು. ಒಮ್ಮೆ ನಾವು ಸೈತಾನನನ್ನು, ಅವನ ಕಾರ್ಯಗಳನ್ನು ತೊರೆದು ಪವಿತ್ರ ಕಥೋಲಿಕ ಧರ್ಮಸಭೆಯಲ್ಲಿ ದೇವರಿಗೆ ಸೇವೆ ಸಲ್ಲಿಸುವೆಂದು ವಾಗ್ದಾನ ಮಾಡಿದ್ದೇವೆ. ಆದುದರಿಂದ ಈ ಒಂದು ದಿವ್ಯ ಪರಮ ಪ್ರಸಾದವನ್ನು ಸ್ವೀಕರಿಸುವಾಗ ನಿಮ್ಮ ದೀಕ್ಷಾಸ್ಥಾನದ ವಾಗ್ದಾನವನ್ನು ಪುನಃ ಮಾಡೋಣ. ಆದುದರಿಂದ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರ ನೀಡಿ. ನೀವು ಸೈತಾನನನ್ನು ತ್ಯಜಿಸುತ್ತೀರೋ? ಹೌದು, ತ್ಯಜಿಸುತ್ತೇವೆ. ಅವನ ಕಾರ್ಯಗಳನ್ನೆಲ್ಲ ತ್ಯಜಿಸುತ್ತೀರೋ? ಅವನ ದುಷ್ಪ್ರೇರಣೆಗಳನ್ನೆಲ್ಲ ತ್ಯಜಿಸುತ್ತೀರೋ? ಹೌದು, ತ್ಯಜಿಸುತ್ತೇವೆ. ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೀರೋ? ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿ ಯಾತನೆಗೊಳಗಾಗಿ ಮೃತರಾಗಿ ಸಮಾಧಿ ಮಾಡಲ್ಪಟ್ಟ ಮೃತರ ಮಧ್ಯದಿಂದ ಪುನರುತ್ಥಾನರಾಗಿ ಎದ್ದು ಪಿತದೇವನ ಬಲಗಡೆಯಲ್ಲಿ ಆಸೀನರಾಗಿರುವ ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೀರೋ? ವಿಶ್ವಾಸಿಸುತ್ತೇವೆ. ಪವಿತ್ರ ಆತ್ಮರನ್ನು, ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು, ಪಾಪ ಪರಿಹಾರವನ್ನು, ಶರೀರ ಪುನರುತ್ಥಾನವನ್ನು, ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೀರೋ? ವಿಶ್ವಾಸಿಸುತ್ತೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಹೌದು, ಇದು ನಮ್ಮ ವಿಶ್ವಾಸ. ಇದನ್ನು ಎತ್ತಿ ತೋರಿಸಲು, ಪುನಃ ನವೀಕರಿಸಲು ನಮಗೆ ಹೆಮ್ಮೆ. ಈ ವಾಗ್ದಾನವನ್ನು ಪ್ರಭು ಯೇಸು ಆಶೀರ್ವದಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಮೇಣದ ಬತ್ತಿಗಳನ್ನು ಆರಿಸಿ ನಮ್ಮ ಪ್ರಾರ್ಥನೆ ಕೋರಿಕೆಗಳನ್ನು ಪ್ರಭು ಯೇಸುವಿನ ಮುಂದೆ ಇಡೋಣ. ಪ್ರಭು ಯೇಸು ನುಡಿದ್ದಾರೆ, ಕೇಳಿರಿ ಕೊಡಲಾಗುವುದು, ತಟ್ಟಿರಿ ತೆರೆಯುವುದು, ಮತ್ತು ಹುಡುಕುರಿ ಸಿಗುವುದು ಅಂತ ಹೇಳಿ. ನಾವು ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಟ್ಟು ಪ್ರಭು ಯೇಸುವನ್ನು ಸ್ವೀಕರಿಸುವಾಗ ಅವರು ಕೊಡುವಂಥ ಆಹಾರ ನಮಗೆ ನಿತ್ಯ ಔಷಧಿಯಾಗಲಿ ಅಂತೇಳಿ ಪ್ರಾರ್ಥಿಸೋಣ. ನಿಮ್ಮ ಉತ್ತರ. ಪ್ರಭು, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ.
ನಮ್ಮ ವಿಶ್ವಗುರು 14 ಲಿಯೋಳವರು ನಮ್ಮ ಮಹಾಧರ್ಮದೇಶಕರು ಹಾಗೂ ಇತರ ಧರ್ಮದೇಶಕರುಗಳು, ಗುರುಗಳು, ಧಾರ್ಮಿಕ ಸಹೋದರ ಸಹೋದರರು, ಪರಮಾತ್ರಿತ್ವರಾದ ರಹಸ್ಯವನ್ನು ಗ್ರಹಿಸಿಕೊಡು. ದೇವರ ವಾಕ್ಯವನ್ನು ಸಾರಲೆಂದು ಪ್ರಾರ್ಥಿಸೋಣ. ಪ್ರಭು ಪ್ರಭುವೇ, ನಮ್ಮ ನಮ್ಮ ಪ್ರಾರ್ಥನೆಯನ್ನು ಪ್ರಾರ್ಥನೆಯನ್ನು ಆಲಿಸಿರಿ. ಆಲಿಸಿರಿ. ನಿಮ್ಮ ತಂದೆ ತಾಯಿ ಸಹೋದರ ಸಹೋದರಿಯರಾಗಿ ಬಂಧು ಮಿತ್ರರಾಗಿ ಪ್ರಾರ್ಥಿಸೋಣ. ಇವರು ಸದಾ ದೇವರ ಮೇಲೆ ಅಧಿಕ ಪ್ರೀತಿ, ಭರವಸೆ ಹಾಗೂ ವಿಶ್ವಾಸವುಳ್ಳವರಾಗಿ ತಮ್ಮ ಮಕ್ಕಳಿಗಾಗಿ ಮಾರ್ಗದರ್ಶನಕ್ಕಾಗಿರುವಂತೆ ಪ್ರಾರ್ಥಿಸೋಣ. ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಈ ದಿನ ಪರಮಪ್ರಸಾದ ಸಂಸ್ಕಾರದಲ್ಲಿ ಯೇಸು ಕ್ರಿಸ್ತರು ಪೂಜ್ಯ ಶರೀರ ಮತ್ತು ರಕ್ತವನ್ನು ಸ್ವೀಕರಿಸಲಿರುವ ನಮಗಾಗಿ ಪ್ರಾರ್ಥಿಸೋಣ. ನಾವು ಸದಾಕಾಲ ಹೃದಯಪೂರ್ವಕವಾಗಿ ಯೇಸುವನ್ನು ಪ್ರೀತಿಸುತ್ತಾ ವಿಶ್ವಾಸದಲ್ಲಿ ಬೆಳೆಯಲು ಬೇಕಾದ ವರಪ್ರಸಾದಗಳನ್ನು ದೇವರು ಕರುಣಿಸಲೆಂದು ಪ್ರಾರ್ಥಿಸೋಣ. ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ಪ್ರಥಮ ಪರಮಪ್ರಸಾದ ದಿನದಂದು ನಮ್ಮ ಪ್ರಥಮ ಪರಮಪ್ರಸಾದ ದಿನದಂದು ಪವಿತ್ರಾತ್ಮರು ನಮ್ಮ ತಂದೆ ತಾಯಿಯನ್ನು ಆಶೀರ್ವದಿಸಿ ನಮ್ಮೆಲ್ಲರನ್ನು ವಿಶ್ವಾಸದಲ್ಲಿ ಬೆಳೆಸಲು ಬೇಕಾದ ಶಕ್ತಿ, ಜ್ಞಾನ, ಧೈರ್ಯ ಕರುಣಿಸಬೇಕೆಂದು ದಯಾಮಯದಲ್ಲಿ ಪ್ರಾರ್ಥಿಸುತ್ತೇವೆ. ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ತಾತ್ಸಾರ ಮತ್ತು ಅಸಹನೆಯಿಂದ ದೇವರು ನಮ್ಮನ್ನು ಗುಣಪಡಿಸಿ ಎಲ್ಲರ ಏಕನಿವಾಸವಾಗಿರುವ ಪೃಥ್ವಿ ಮತ್ತು ಇಡೀ ಮನುಕುಲಕ್ಕೆ ಸೇವೆ ಮಾಡುವಂತಾಗಲಿ ಎಂದು ಪ್ರಾರ್ಥಿಸೋಣ. ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಒಂದು ಗಳಿಗೆ ಮೌನವಾಗಿದ್ದು ನಮ್ಮ ವೈಯಕ್ತಿಕ ಕೋರಿಕೆಗಳಿಗಾಗಿ ಪ್ರಾರ್ಥಿಸೋಣ. ಇಲ್ಲಿ ನೆರೆದಿರುವ ಎಲ್ಲರಿಗಾಗಿ, ಈ 14 ಮಂದಿ ಮಕ್ಕಳ ಎಲ್ಲ ಪೋಷಕರಿಗಾಗಿ, ಬಂಧು ಮಿತ್ರರಿಗಾಗಿ, ಜ್ಞಾನ ತಂದೆ ತಾಯಿಗಳಿಗಾಗಿ, ನೆಂಟರಿಷ್ಟರಿಗಾಗಿ ಪ್ರಾರ್ಥಿಸೋಣ. ಅವರು ವಿಶ್ವದ ಬೆಳಕಿನಿಂದ ಈ ನಮ್ಮ ಮಕ್ಕಳು ಯೇಸುವನ್ನು ಸ್ವೀಕರಿಸಲು ಸಿದ್ಧರಾಗಿದ್ದಾರೆ. ಅವರನ್ನು ದೇವರು ಆಶೀರ್ವದಿಸಲಿ ಎಂದು ಪ್ರಾರ್ಥಿಸೋಣ. ಪರಮಪ್ರಸಾದವನ್ನು ಸ್ವೀಕರಿಸುವ ಮಕ್ಕಳು ಯೇಸುವಿನಂತೆ ಆಗಿ, ಯೇಸು ಹೇಗೆ ತಮ್ಮನ್ನೇ ಇತರರಿಗೆ ಕೊಟ್ಟರು, ರೊಟ್ಟಿಯ ರೂಪದಲ್ಲಿ, ದಿವ್ಯ ಬಲಿಪೂಜೆಯ ರೂಪದಲ್ಲಿ, ಶಿಲುಬೆ ಮೇಲೆ ತಮ್ಮನ್ನೇ ಅರ್ಪಿಸುತ್ತಾ, ಅದೇ ರೀತಿ ತಮ್ಮ ಜೀವನದ ಎಲ್ಲ ಆಗು ಹೋಗುಗಳಲ್ಲಿ ಪ್ರಭು ಯೇಸುವಿನ ಪೂಜ್ಯ ಹಾಗೂ ನಿತ್ಯ ಆಹಾರವೇ ಅವರಿಗೆ ಧೈರ್ಯವನ್ನು, ಶಕ್ತಿಯನ್ನು ಕೊಡಲಿ ಅಂತೇಳಿ ಪ್ರಾರ್ಥಿಸೋಣ. ದಯಾಮಯ ತಂದೆ, ನಿಮ್ಮ ಮಕ್ಕಳಾದ ನಾವು ನಿಮ್ಮನ್ನು ತಂದೆ ಎಂದು ಕರೆದು ನಿಮ್ಮಿಂದ ಪಡೆಯುವ ಆ ನಿತ್ಯ ಆಹಾರವನ್ನು ಯೋಗ್ಯ ರೀತಿಯಲ್ಲಿ ಸ್ವೀಕರಿಸಿ, ಅದರಂತೆ ನಮ್ಮ ಜೀವನವನ್ನು ರೂಪಿಸಿ, ನೀವು ವಾಗ್ದಾನ ಮಾಡಿದಂತಹ ನಾಡಿಗೆ ಧೈರ್ಯದಿಂದ ನಡೆಯಲು ನಮಗೆ ಅದು ಶಕ್ತಿ ಮತ್ತು ಪ್ರೇರಣೆಯನ್ನು ನೀಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಸ್ವೀಕಾರ ಮಾಡಿದಿನ ನಿನ್ನ ಚರಣಕ್ಕೆ ತಂದೆ ಮನ, ನನ್ನ ಈ ಜೀವನ ನಿನ್ನ ಆರಾಧನ ಮಾಡು, ಈ ಜನ್ಮ ನೀ ಪಾವನ. ದೇವಾ ತಂದೆ, ದೇವಾ
ಸಹೋದರ ಸಹೋದರಿಯರೇ, ನನ್ನ ಹಾಗೂ ನಿಮ್ಮ ಬಲಿಯು ಪಿತನಾದ ದೇವರಿಗೆ ಒಪ್ಪಿಗೆ ಆಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮ ಸೇವೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಮ್ಮ ಕರೆಗಳಿಂದ ಸ್ವೀಕರಿಸಲಿ. ಪ್ರಭು ನಿಮ್ಮ ಧರ್ಮಸಭೆಗೆ ಐಕ್ಯ ಮತ್ತು ಶಾಂತಿಯ ಕೊಡುಗೆಗಳನ್ನು ದಯೆಯಿಂದ ಈಕ್ಷಿಸಿರಿ. ನಾವು ಅರ್ಪಿಸುತ್ತಿರುವ ಈ ಕಾಣಿಕೆಗಳಲ್ಲಿ ಅವುಗಳ ಸಂಕೇತಗಳನ್ನು ಸಂಸ್ಕಾರದ ರೂಪದಲ್ಲಿ ಕಾಣುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಕ್ರಿಸ್ತರು ತಮ್ಮ ಪ್ರೇಷಿತರೊಡನೆ ಅಂತಿಮ ಭೋಜನ ಮಾಡುತ್ತಾ ಶಿಲುಬೆಯ ರಕ್ಷಣಾ ಸ್ಮರಣೆಯನ್ನು ಬರಲಿರುವ ಯುಗ ಯುಗಕ್ಕೂ ಸ್ಥಾಪಿಸಿದರು. ನಿಷ್ಕಳಂಕ ಕುರಿಮರಿಯನ್ನಾಗಿಯೂ ಸ್ವೀಕಾರ ಯೋಗ್ಯ ಅತ್ಯುತ್ತಮ ಸ್ತುತಿ ಬಲಿಯನ್ನಾಗಿಯೂ ತಮ್ಮನ್ನೇ ಅರ್ಪಿಸಿಕೊಂಡರು. ನಿಮ್ಮ ವಿಶ್ವಾಸಗಳನ್ನು ಈ ಪವಿತ್ರ ರಹಸ್ಯದಿಂದ ಪೋಷಿಸಿ ಅವರನ್ನು ಪಾವನಗೊಳಿಸುತ್ತೀರಿ. ಹೀಗೆ ಒಂದೇ ಮಾನವ ಕುಲಕ್ಕೆ ಸೇರಿದ ಜನರೆಲ್ಲರೂ ಒಂದೇ ವಿಶ್ವಾಸದಿಂದಲೂ ಬೆಳಗುವಂತೆಯೂ ಒಂದೇ ಪ್ರೀತಿಯ ಬಂಧನದಲ್ಲಿ ಐಕ್ಯಗೊಳ್ಳುವಂತೆಯೂ ಮಾಡುತ್ತೀರಿ. ಆದ್ದರಿಂದ ನಿಮ್ಮ ಕೃಪಾವರದ ಮಾಧುರ್ಯದಲ್ಲಿ ಮಿಂದು ಇಹದಲ್ಲಿ ಮುನ್ಸೂಚಿತವಾಗಿರುವ ಸ್ವರ್ಗೀಯ ಸತ್ಯದೆಡೆಗೆ ನಾವು ಹಾದು ಬರುವಂತೆ ಈ ಅದ್ಭುತ ಸಂಸ್ಕಾರಗಳ ಔತಣ ಪೀಠದನ್ನು ಸಮೀಪಿಸುತ್ತೇವೆ. ಆದುದರಿಂದ ಭೂಪರಗಳ ಸೃಷ್ಟಿಗಳು ನವಗೀತೆಯನ್ನು ಹಾಡುತ್ತಾ ನಿಮ್ಮನ್ನು ಆರಾಧಿಸುತ್ತವೆ. ಸಮಸ್ತ ದೂತವೃಂದದೊಡನೆ ಸೇರಿ ನಾವು ನಿಮ್ಮ ಮಹಿಮೆಯನ್ನು ನಿರಂತರವಾಗಿ ಘೋಷಿಸುತ್ತೇವೆ. ಪರಿಶುದ್ಧ
ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಏಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತ್ಯಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆಯ ನೀವ ಪಾತ್ರೆಯನ್ನು ನಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪ್ತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಸತೀಶ್ ಹುಸೇನಾದನವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ.
ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಪ್ರಥಮ ಬಾರಿ ಪರಮಪ್ರಸಾದವನ್ನು ಸ್ವೀಕರಿಸುವಂಥ ಮಕ್ಕಳು ತಮ್ಮ ಮೇಣದ ಬತ್ತಿಯನ್ನು ಹಚ್ಚಿಸಿಕೊಳ್ಳಿ. ಪ್ರಿಯ ಸಹೋದರ ಸಹೋದರಿಯರೇ ಹಾಗೂ ಪ್ರೀತಿಯ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರು ತಮ್ಮನ್ನೇ ನಮಗೆ ಕೊಟ್ಟರು. ತೆಗೆದುಕೊಳ್ಳಿ, ಇದನ್ನು ಭುಜಿಸಿರಿ, ತಗೊಳ್ಳಿ ಅಂತ ಹೇಳಿದರು. ಸಂತ ಯೋಹಾನರು ಕೂಡ ಹೇಳ್ತಾರೆ, ದೇವರು ನಮ್ಮನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸಿದರು ಅಂತ ಹೇಳಿದರೆ ತಮ್ಮ ಏಕೈಕ ಪುತ್ರನನ್ನೇ ನಮಗೆ ಕೊಟ್ಟರು. ಕೊಡುವುದರ ಮೂಲಕ ನಾವು ಅವರನ್ನು ಸ್ವೀಕರಿಸುತ್ತೇವೆ. ನಾವು ಕೂಡ ಕೊಡುವವರಾಗಬೇಕು. ಆದುದರಿಂದ ಪ್ರಭು ಯೇಸು ನಮಗೆ ಪ್ರಾರ್ಥನೆಯನ್ನು ಕಲಿಸಿದ್ದಾರೆ. ಯೇಸುವನ್ನು ಸ್ವೀಕರಿಸಿ ಯೇಸುವಿನ ಮನಸ್ಸು ಹೃದಯವಾಗಿ ಮಾರ್ಪಟ್ಟು ಯೇಸುವನ್ನು ನಮ್ಮ ನಡೆ ನುಡಿಗಳಲ್ಲಿ ಇತರಿಗೆ ಕೊಡಲು ಬೇಕಾದ ಎಲ್ಲ ವರಗಳಿಗಾಗಿ ಪ್ರಾರ್ಥಿಸೋಣ. ಬಂದಂಥ ಎಲ್ಲ ಸಹೋದರ ಸಹೋದರಿಯರು ಈ ನಮ್ಮ ಮಕ್ಕಳಿಗಾಗಿ ವಿಶೇಷವಾಗಿ ಪ್ರಾರ್ಥಿಸಬೇಕು. ಅವರ ಜೀವನದಲ್ಲಿ ಯೇಸುವೇ ನಿಜವಾದ ಬೆಳಕು, ಪ್ರೀತಿಯಾಗಲಿ ಅಂತೇಳಿ ಪ್ರಾರ್ಥಿಸುತ್ತಾ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಕರುಣೆಯ ನೆರವನ್ನು ಪಡೆದು ಪಾಪದಿಂದ ಸದಾ ಬಿಡುಗಡೆಯಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ಭಕ್ತಿ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಸಹೋದರ ಸಹೋದರಿಯರೇ, ಪರಸ್ಪರ ಶಾಂತಿಯನ್ನು ಕೋರೋಣ. ಪಾಪಗಳನ್ನು
ಇಗೋ ಪ್ರಭು ಯೇಸು ಕ್ರಿಸ್ತರು, ನನ್ನ ಶರೀರವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ. ನನ್ನನ್ನು ನೀವು ಭುಜಿಸದೆ ಹೋದರೆ ನಿಮ್ಮಲ್ಲಿ ನಿತ್ಯ ಜೀವವಿರುವುದಿಲ್ಲ. ನಮಗೆ ನಿತ್ಯ ಜೀವವನ್ನು ದಯಪಾಲಿಸಲು ಈ ರೊಟ್ಟಿಯ ಹಾಗೂ ದ್ರಾಕ್ಷರಸದ ರೂಪದಲ್ಲಿ ನಮ್ಮಲ್ಲಿ ಬರಲಿಚ್ಛಿಸುವ ಪ್ರಭು ಯೇಸು, ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ಇವರ ಪಾಸ್ಕ ಭೋಜನಕ್ಕೆ ಆಹ್ವಾನಿತರಾದ ನಾವೆಲ್ಲರೂ ಭಾಗ್ಯವಂತರು. ಪ್ರಭು ತಮ್ಮನ್ನು ಸ್ವೀಕರಿಸಲು ಕ್ರಿಸ್ತರ ಶರೀರ ಮತ್ತು ರಕ್ತ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ದಯವಿಟ್ಟು ಗಮನಿಸಿ, ಈಗ ವಿತರಿಸುವ ಪರಮಪ್ರಸಾದವನ್ನು ದೀಕ್ಷಾ ಸ್ನಾನ ಪಡೆದ ಕಥೋಲಿಕ ಮಾತ್ರ ಸ್ವೀಕರಿಸಬೇಕೆಂದು ವಿನಂತಿಸಲಾಗಿದೆ. ಇತರ ಧರ್ಮದ ಸಹೋದರ ಸಹೋದರಿಯರು ದಯಮಾಡಿ ಪರಮಪ್ರಸಾದವನ್ನು ಸ್ವೀಕರಿಸಬಾರದೆಂದು ವಿನಂತಿಸಲಾಗಿದೆ. Kindly note, the Holy Communion which is distributed now is only meant for baptized Catholics. Non-Catholic brothers and sisters are requested to refrain from receiving the Holy Communion. ಕ್ಷಣ
ಕ್ಷಣವೂ ನಿನ್ನನೇ. ಪ್ರಾರ್ಥಿಸೋಣ. ಪ್ರಭು ದಿವ್ಯ ನಿಮ್ಮ ದಿವ್ಯ ಜೀವನದಲ್ಲಿ ಪಾಲ್ಗೊಳ್ಳುವ ಮೂಲಕ ನಾವು ಸದಾ ಕಾಲಕ್ಕೂ ಆನಂದಿಸುವಂತೆ ಕರುಣಿಸಿರಿ. ನಿಮ್ಮ ಅಮೂಲ್ಯ ಶರೀರ ಮತ್ತು ರಕ್ತವನ್ನು ನಾವು ಸ್ವೀಕರಿಸುವಾಗ, ವಿಶೇಷವಾಗಿ ಇಂದು ಸ್ವೀಕರಿಸಿದ ನಮ್ಮ 14 ಮಂದಿ ಮಕ್ಕಳು ನಿಮ್ಮ ಪ್ರತಿಬಿಂಬವಾಗಿ ಬಾಳಲು, ಅದೇ ರೀತಿ ಇದು ಈಗಾಗಲೇ ಮುನ್ಸೂಚಿತವಾಗಿ ನಮಗೆ ತಿಳಿಸುವ ಎಲ್ಲ ರಹಸ್ಯಗಳನ್ನು ಪರಿಪಾಲಿಸಲು ಸಹಾಯವಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ದಯಮಾಡಿ ಒಂದು ನಿಮಿಷ ಕೂತ್ಕೊಳ್ಳಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ಈ ನಮ್ಮ ಧರ್ಮ ಕೇಂದ್ರಕ್ಕೆ ನಮಗೆಲ್ಲರಿಗೂ ಒಂದು ಸಂತೋಷದ ಸಡಗರದ ದಿನ. ಕಾರಣ ಗಣರಾಜ್ಯೋತ್ಸವ, ಅದರ ಜೊತೆಗೆ ನಮ್ಮ 14 ಜನ ಮಕ್ಕಳು ಪ್ರಪ್ರಥಮವಾಗಿ ಯೇಸುವನ್ನು ಸ್ವೀಕರಿಸಿದ್ದಾರೆ. ಆದುದರಿಂದ ಮಕ್ಕಳೇ, ನಿಮಗೆಲ್ಲರಿಗೂ ಅಭಿನಂದನೆಗಳು. ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ದೇವರು ನಿಮ್ಮ ಶಕ್ತಿಯಾಗಿರಲಿ, ಇದು ನಮ್ಮ ಪ್ರಾರ್ಥನೆ. ನಿಮ್ಮನ್ನು ಸಿದ್ಧಪಡಿಸಿದಂಥ ಧರ್ಮೋಪದೇಶದ ಶಿಕ್ಷಕರು, ದಯಮಾಡಿ 4 ಜನ ನಿಂತ್ಕೊಳ್ಳಿ. ಸಿಸ್ಟರ್ಸ್, ಯಾ ಪ್ಲೀಸ್. ಇನ್ನೊಬ್ಬರು ಬಂದಿಲ್ಲ ಅನಿಸುತ್ತೆ, ಇಲ್ಲ. ಸೊ ಅವರಿಗೆ ನಮ್ಮ ಚಪ್ಪಾಳೆಯ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸೋಣ. ಸೊ ಗಾಡ್ ಬ್ಲೆಸ್ ಯು. ಈ ಮಕ್ಕಳ ಹೆತ್ತವರು ಮತ್ತು ಗಾಡ್ ಫಾದರ್ ಆ್ಯಂಡ್ ಗಾಡ್ ಪೇರೆಂಟ್ಸ್ ಅವರು ಎದ್ದು ನಿಂತ್ಕೊಳ್ಳಿ. ನಿಮಗೆ ಕೂಡ ನಿಮ್ಮ ವಿಶ್ವಾಸ, ನೀವು ಈ ಮಕ್ಕಳನ್ನು ಪೀಠದ ಬಳಿಗೆ ಕರೆದುಕೊಂಡು ಬಂದಿದ್ದೀರಾ. ಇನ್ನು ಅವರನ್ನು ಹೆಚ್ಚು ಹೆಚ್ಚಾಗಿ ಬೆಳೆಸಿ, ಅವರಲ್ಲಿ ಕೆಲವರಾದರೂ ಯಾಜಕರಾಗಬೇಕು, ಸಿಸ್ಟರ್ ಆಗಬೇಕು, ದೃಢೀಕರಣ, ಅದರ ಜೊತೆಗೆ ವಿವಾಹ ಸಂಸ್ಕಾರ ಅದು ಇದು ಅಂತೇಳಿ ಹೇಳುವಾಗ ಯಾಜಕರಾಗಲಿಕ್ಕೂ ಕೂಡ ಅವರನ್ನು ಪ್ರೋತ್ಸಾಹಿಸಿ. ಈ ಪೋಷಕರನ್ನು ನಾವು ಚಪ್ಪಾಳೆಯ ಮೂಲಕ ಅಭಿನಂದಿಸೋಣ. ಗಾಡ್ ಬ್ಲೆಸ್ ಯು. ಸೊ ನಮಗೆ ಕ್ವಾಯರ್, ಮಕ್ಕಳದೇ ಆದಂಥ ಕ್ವಾಯರ್, ಇವರನ್ನು ಸಿದ್ಧಪಡಿಸಿದಂಥ ವಿಜಿ ತಂಡದವರಿಗೂ ಕ್ವಾಯರ್ ಅವರಿಗೂ ನಮ್ಮ ಅಭಿನಂದನೆಗಳು. ಸರಿ, ಸರ್ವತೋಮುಖವಾಗಿ ನೆರವು ನೀಡಿದಂಥ ಎಲ್ಲರಿಗೂ ನಮ್ಮ ನಮನಗಳು. ಮಕ್ಕಳೇ, ನಿಮಗೆಲ್ಲರಿಗೂ ನಮ್ಮ ಅಭಿನಂದನೆ. ಈಗ ಮಕ್ಕಳಿಗೆ ಸರ್ಟಿಫಿಕೇಟನ್ನು ವಿತರಿಸಲಾಗುತ್ತೆ. ತದನಂತರ ನಾವು ಹೋಗೋಣ. ಸಮಯದ ಅಭಾವ ಇದೆ, ಅದರಿಂದ ಆದಷ್ಟು ಬೇಗ ನಾವು ಮತ್ತೊಂದು ಪೂಜೆಗೆ ಸ್ಥಳಾವಕಾಶ ಮಾಡಿಕೊಡೋಣ.
ಅಷ್ಟೇನಾ? ಯಾವ್ದ್ರಲ್ಲಿ? ಇಪ್ಪ